ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಮತ್ತು ಶಾಂತ ಎಂಬ ದಂಪತಿಗಳು ವಾಸಿಸುತ್ತಿದ್ದರು. ಅವರ ಮನೆಯ ಪಕ್ಕದಲ್ಲಿ ಗೌಡಪ್ಪ ಎಂಬ ವೃದ್ಧನ ಮನೆ ಇತ್ತು. ರಾಮು ಮತ್ತು ಶಾಂತ ತುಂಬಾ ಶಾಂತ ಸ್ವಭಾವದವರು. ಆದರೆ ಗೌಡಪ್ಪನಿಗೆ ಒಂದು ವಿಚಿತ್ರ ಅಭ್ಯಾಸ ಇತ್ತು. ಅವನಿಗೆ ಎಲ್ಲರ ವಿಷಯದಲ್ಲೂ ತಲೆ ಹಾಕುವುದು ತುಂಬಾ ಇಷ್ಟ. ಒಂದು ದಿನ ಬೆಳಿಗ್ಗೆ ಶಾಂತ ಮನೆಯ ಮುಂದೆ ಹೂಗಳನ್ನು ನೀರಿಟ್ಟು ತೊಳೆಯುತ್ತಿದ್ದಳು. ಆಗ ಗೌಡಪ್ಪ ಬಂದು ಕೇಳಿದನು, ಏನು ಶಾಂತ, ಇಷ್ಟು ಬೆಳಗ್ಗೆ ಎದ್ದೇ ಕೆಲಸ ಮಾಡ್ತೀಯಾ? ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋದು ಬೇಡವೇ? ಶಾಂತ ನಗುತ್ತಾ ಹೇಳಿದಳು, ಅಯ್ಯೋ ಗೌಡಪ್ಪ, ಕೆಲಸ ಮಾಡೋದ್ರಲ್ಲೇ ನಮಗೆ ಸಂತೋಷ. ಹೀಗೆ ದಿನ ಶುರುವಾದ್ರೆ ದಿನ ಚೆನ್ನಾಗಿರುತ್ತೆ. ಆದರೆ ಗೌಡಪ್ಪನಿಗೆ ಇದರಿಂದ ತೃಪ್ತಿಯಾಗಲಿಲ್ಲ. ಅವನು ಮತ್ತೆ ಕೇಳಿದನು, ರಾಮು ಎಲ್ಲಿ? ಅವನು ಏನು ಮಾಡ್ತಾನೆ? ಯಾವಾಗಲೂ ಮನೆಯಲ್ಲೇ ಇರ್ತಾನ? ಈ ಪ್ರಶ್ನೆಗಳು ಶಾಂತಾಳಿಗೆ ಸ್ವಲ್ಪ ಅಸಹನೆ ತಂದವು. ಆದರೂ ಅವಳು ಏನೂ ಹೇಳದೆ ತನ್ನ ಕೆಲಸ ಮುಂದುವರಿಸಿಕೊಂಡಳು. ಇದೇ ರೀತಿ ಪ್ರತಿದಿನ ಗೌಡಪ್ಪ ಅವರ ಮನೆಯ ವಿಷಯಗಳಲ್ಲಿ ತಲೆ ಹಾಕುತ್ತಾ ಇದ್ದ. ಒಂದು ದಿನ ರಾಮು ಕೆಲಸದಿಂದ ಮನೆಗೆ ಬಂದಾಗ ಶಾಂತ ಅವನಿಗೆ ಎಲ್ಲ ವಿಚಾರವನ್ನು ಹೇಳಿದಳು. ರಾಮು ಸ್ವಲ್ಪ ಯೋಚಿಸಿ ಹೇಳಿದನು, ಇದಕ್ಕೆ ನಾವು ಒಂದು ಪಾಠ ಕಲಿಸಬೇಕು, ಆದರೆ ಒಳ್ಳೆಯ ರೀತಿಯಲ್ಲಿ. ಮುಂದಿನ ದಿನ ಬೆಳಿಗ್ಗೆ ರಾಮು ಮತ್ತು ಶಾಂತ ಒಂದು ಯೋಜನೆ ರೂಪಿಸಿದರು. ಅವರು ಉದ್ದೇಶಪೂರ್ವಕವಾಗಿ ಮನೆಯ ಮುಂದೆ ಜೋರಾಗಿ ಮಾತನಾಡಲು ಶುರು ಮಾಡಿದರು. ಶಾಂತ ಹೇಳಿದಳು, ಅಯ್ಯೋ ರಾಮು, ನಿನ್ನೆ ನಾವು ಆ ಹಣವನ್ನು ಎಲ್ಲಿ ಅಡಗಿಸಿದ್ದೇವೆ? ನನಗೆ ನೆನಪಾಗ್ತಿಲ್ಲ. ರಾಮು ಕೂಡ ಜೋರಾಗಿ ಹೇಳಿದನು, ಅದು ನಮ್ಮ ಮನೆಯ ಹಿಂಭಾಗದಲ್ಲಿರುವ ಮಣ್ಣಿನ ಕುಂಡದಲ್ಲಿ ಅಡಗಿಸಿದ್ದೇವೆ, ಅಲ್ಲವಾ? ಇದು ಕೇಳಿದ ಗೌಡಪ್ಪನ ಕಿವಿ ಎಚ್ಚರಗೊಂಡಿತು. ಅವನು ತನ್ನ ಮನೆಯಿಂದಲೇ ಗಮನಿಸುತ್ತಿದ್ದನು. ಹಣ ಅಡಗಿಸಿದ್ದಾರಂತೆ? ಎಷ್ಟು ಇರಬಹುದು ಎಂದು ಅವನು ಮನಸ್ಸಿನಲ್ಲಿ ಯೋಚಿಸಿದ. ಆ ರಾತ್ರಿ ಗೌಡಪ್ಪ ನಿಧಾನವಾಗಿ ಅವರ ಮನೆಯ ಹಿಂಭಾಗಕ್ಕೆ ಹೋದನು. ಅಲ್ಲಿ ಮಣ್ಣಿನ ಕುಂಡವನ್ನು ನೋಡಿದನು. ಯಾರೂ ನೋಡುತ್ತಿಲ್ಲವೆಂದು ಖಚಿತಪಡಿಸಿಕೊಂಡು ಅವನು ಕುಂಡವನ್ನು ತೆರೆದು ನೋಡಿದನು. ಆದರೆ ಅದರೊಳಗೆ ಹಣ ಇರಲಿಲ್ಲ. ಬದಲಾಗಿ ಕಲ್ಲುಗಳು ಮತ್ತು ಹಳೆಯ ಕಾಗದಗಳು ಮಾತ್ರ ಇದ್ದವು. ಗೌಡಪ್ಪ ಅಚ್ಚರಿಯಿಂದ ನಿಂತುಕೊಂಡನು. ಆಗಲೇ ರಾಮು ಮತ್ತು ಶಾಂತ ಅಲ್ಲಿಗೆ ಬಂದರು. ರಾಮು ನಗುತ್ತಾ ಹೇಳಿದನು, ಗೌಡಪ್ಪ, ಇನ್ನೂ ನಮ್ಮ ವಿಷಯಗಳಲ್ಲಿ ತಲೆ ಹಾಕ್ತೀರಾ? ಗೌಡಪ್ಪ ಲಜ್ಜೆಯಿಂದ ತಲೆ ತಗ್ಗಿಸಿದನು. ಕ್ಷಮಿಸಿ ರಾಮು, ನಾನು ತಪ್ಪು ಮಾಡಿದೆ. ಮುಂದೆ ಯಾರ ವಿಷಯದಲ್ಲೂ ಹಸ್ತಕ್ಷೇಪ ಮಾಡುವುದಿಲ್ಲ. ಆ ದಿನದಿಂದ ಗೌಡಪ್ಪ ತನ್ನ ಅಭ್ಯಾಸವನ್ನು ಬದಲಾಯಿಸಿಕೊಂಡನು. ಅವನು ಇನ್ನು ಮುಂದೆ ತನ್ನ ಕೆಲಸಕ್ಕೆ ಮಾತ್ರ ಗಮನಕೊಟ್ಟು ಇತರರ ಜೀವನದಲ್ಲಿ ತಲೆ ಹಾಕಲಿಲ್ಲ. ರಾಮು ಮತ್ತು ಶಾಂತ ಸಂತೋಷದಿಂದ ತಮ್ಮ ಜೀವನವನ್ನು ಮುಂದುವರಿಸಿದರು. ಹಳ್ಳಿಯವರು ಈ ಘಟನೆ ನೋಡಿ ಒಂದು ಪಾಠ ಕಲಿತರು. ಇತರರ ಜೀವನದಲ್ಲಿ ಅತಿಯಾಗಿ ತಲೆಹಾಕುವುದು ಒಳ್ಳೆಯದು ಅಲ್ಲ. ಈ ಕಥೆಯ ಸಾರಾಂಶ: ನೆರೆಹೊರೆಯವರ ಜೊತೆ ಸ್ನೇಹವಾಗಿರಲಿ, ಆದರೆ ಅವರ ವೈಯಕ್ತಿಕ ಜೀವನವನ್ನು ಗೌರವಿಸುವುದು ಮುಖ್ಯ.